ಏ ಹಾಯ್, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಆಟೋಗಳನ್ನು ಗ್ಯಾಸ್ದಿಂದ ಪೆಟ್ರೋಲಿಗೆ ಕನ್ವರ್ಟ್ ಮಾಡಿಕೊಡ್ರಿ ಅಂಥೇಳಿ ಒಂದು ಹೇಳಿಕೆ ಕೊಡ್ತಾರೆ. ಆಟೋದವ್ರಿಗೆ ಗ್ಯಾಸ್ದಿಂದ ಪೆಟ್ರೋಲಿಗೆ ಶಿಫ್ಟ್ ಆಗಕ್ಕೆ ಅವರು ಈ ಕಡೆ ಹೇಳಿಕೆ ಕೊಡ್ತಾರ, ಮತ್ತೆ ಕೇಂದ್ರದಿಂದ ಹೇಳುತ್ತಾ ಎಲ್ಲೂ ಯಾವುದೂ ಗ್ಯಾಸ್ ವ್ಯತ್ಯಾಸ ಆಗಿಲ್ಲ ಅಂತ. ಇವ್ರು ನೋಡಿದ್ರೆ ಹಿಂಗೆ ಹೇಳಿಕೆ ಕೊಡ್ತಾರ, ಕೇಂದ್ರದವ್ರು ನೋಡಿದ್ರೆ ಏನು ವ್ಯತ್ಯಾಸ ಆಗಿಲ್ಲ ಅಂತಾರ. ಇನ್ನು ರಾಜ್ಯದವರು ಅಂತ ಅಭಾವ ಏನಿಲ್ಲ, ನೋ ಪ್ರಾಬ್ಲಮ್ ಅಂತಂತಾರೆ. ಇವತ್ತು ಆಟೋದವ್ರದ್ದು ಎಷ್ಟು ತೊಂದರೆ ಐತಿ. ಅವರು ಆಟೋ ತರಬೇಕು, ಹೊಸ ತರ್ತಾರೋ ಅಥವಾ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಯೂಸ್ ತರ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಎಲ್ಲಿಂದಾದರೂ ಹಣನ ಸಂಗ್ರಹ ಮಾಡಿ ಅವರು ತರಬೇಕಾಗುತ್ತೆ. ಎಲ್ಲಿಂದ ತರಲಿ, ಹೊಸದಾದ್ರೂ ತರಲಿ, ಹಳೇದಾದ್ರೂ ತರಲಿ, ಅದಕ್ಕೆ ಕಂತು EMI ಅಂತ ಇರ್ತೈತಿ. ಇವತ್ತು ಹೆವಿ ಕಾಂಪಿಟೇಷನ್ ಮಾರ್ಕೆಟ್ ಒಳಗೆ 10 ರೂಪಾಯಿ ಕೇಳೋ ಜಾಗದಾಗ 20 ರೂಪಾಯಿ ಕೊಟ್ರಂದ್ರೆ ಜಾಸ್ತಿ ಜನ ಓಡಾಡೋಂಗಿಲ್ಲ. ಇದು ಬೆಂಗಳೂರಿನಂಥ ನಗರದೊಳಗೆ ಎಫೆಕ್ಟ್ ಅನ್ನಿಸ್ಲಿಕ್ಕಿಲ್ಲ, ಆದ್ರೆ ರಾಜ್ಯಾದ್ಯಂತ ಎಫೆಕ್ಟ್ಗಳು ಬೇರೆನ ಇರ್ತಾವೆ. ಪ್ರತಿಯೊಂದು ವಿಚಾರನೂ ಬೆಂಗಳೂರು ಮತ್ತು ರಾಜ್ಯಾದ್ಯಂತ ಕಂಪೇರ್ ಮಾಡಕ್ಕೆ ಆಗ್ತಿರಂಗಿಲ್ಲ. ಬೆಂಗಳೂರ ಸ್ವಲ್ಪ ಬೇರೆ, ಬೆಂಗಳೂರು ಬಿಟ್ರೆ ಇಡೀ ನಮ್ಮ ರಾಜ್ಯನ ಬೇರೆ ಥರ ವ್ಯಕ್ತ ಆಗತ್ತೆ. ಇದು ಬೆಂಗಳೂರೊಳಗೆ ಎಫೆಕ್ಟ್ ಇಲ್ಲ, ಇಂಪ್ಯಾಕ್ಟ್ ಇಲ್ಲ ಅಂತ ಅರ್ಥ ಅಲ್ಲ. ಬೆಂಗಳೂರೊಳಗೂ ಎಫೆಕ್ಟ್ ಐತಿ, ಇಂಪ್ಯಾಕ್ಟ್ ಐತಿ, ರಾಜ್ಯಾದ್ಯಂತನೂ ಐತಿ. ಆದ್ರೆ ಇಲ್ಲಿ ಒಂದು ಸ್ಪಷ್ಟ ನಿಲುವು ಯಾರೂ ಕೊಡವಲ್ರು. ಕೇಂದ್ರ ಸರ್ಕಾರನೂ ಕೊಡವಲ್ರು, ರಾಜ್ಯ ಸರ್ಕಾರನೂ ಕೊಡವಲ್ರು. ಹೇಳಿಬಿಡ್ಬೇಕು, ಸ್ಪಷ್ಟವಾಗಿ ಹೇಳಿಬಿಡ್ಬೇಕು, ಗ್ಯಾಸ್ ಇಲ್ಲ ಅಂತ ಹೇಳಿಬಿಡ್ಬೇಕು, ಪೆಟ್ರೋಲಿಗೆ ಕನ್ವರ್ಟ್ ಆಗಿಬಿಡ್ರಿ ಅಂತ ಹೇಳಬೇಕು. ಆಯಿತು, ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಪೆಟ್ರೋಲಿಗೆ ಕನ್ವರ್ಟ್ ಆಗಿರಿ ಅಂತ. ಪೆಟ್ರೋಲಿಗೆ ಕನ್ವರ್ಟ್ ಆಗ್ಬೇಕಂದ್ರೆ ಅಷ್ಟು ಈಸಿ ಐತಾ? ಸಡನ್ನಾಗಿ ಆಗ್ಬಿಡುತ್ತಾ ಅದು? ಹಿಂಗೆ ಹೋಗೋದು ಹಿಂಗೆ ಬರೋದು ಆಗ್ಬಿಡುತ್ತಾ? ಅದನ್ನು ಮತ್ತೆ ಪೆಟ್ರೋಲಿಗೆ ಕನ್ವರ್ಟ್ ಆಗ್ಬೇಕಾದ್ರೆ ಅದಕ್ಕೆ ಏನು ಟೈಮ್ ಹಿಡಿತೈತಿ, ಮತ್ತೆ ಎಷ್ಟು ಹಣಕಾಸು ಖರ್ಚಾಗುತ್ತೆ? ಇದು ಮತ್ತೆ ಆಟೋ ರಿಕ್ಷಾದವ್ರಿಗೆ ಮತ್ತೆ ಹೊರೆ ಆಗುತ್ತೆ. ಸೊ ಈ ಆಟ ಆಡೋದನ್ನು ಬಿಡಬೇಕು ರಾಜಕಾರಣಿಗಳು. ಸ್ಪಷ್ಟವಾಗಿ ಒಂದು ನಿಲುವು ತಗೋಬೇಕು. ಗ್ಯಾಸ್ ಐತಾ ಅಥವಾ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು. ಗ್ಯಾಸ್ ಇತ್ತು ಅಂದ್ರೆ ಕರೆಕ್ಟಾಗಿ ತುಂಬಿಸಕ್ ಕೊಡ್ರಿ, ಇರಲಿಲ್ಲ ಅಂದ್ರೆ ಪೆಟ್ರೋಲಿಗೆ ಕನ್ವರ್ಟ್ ಮಾಡೋದನ್ನ ಅವರು ನ್ಯಾಚುರಲ್ ಆಗಿ ಪೆಟ್ರೋಲಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರ. ಅಂದ್ರೆ ಇಲ್ಲಿ ಗ್ಯಾಸಿನ ಮೇಲೆ ಇರೋ ವಿಶ್ವಾಸ ಸಾಮಾನ್ಯ ಜನರಿಗೆ ಆಗ್ಬೋದು, ಆಟೋ ಚಾಲಕರಿಗಾದ್ರೂ ಹೋಗ್ಬಿಡುತ್ತೆ. ನಾಳೆ ಗ್ಯಾಸ್ ಮೇಲೆ ನಡೆಯುವಂಥ ಯಾವಾದರೂ ಪರಿಕರಗಳು, ಮಷೀನ್ಗಳು, ಆಟೋ, ಗಾಡಿ, ಇನ್ನೊಂದು ಮತ್ತೊಂದೊಂದು ಬಂದ್ರೆ ಭವಿಷ್ಯದೊಳಗೆ ಯಾವಾಗ ಕೈ ಕೊಡುತ್ತೋ ಗ್ಯಾಸ್ ಗೊತ್ತಿಲ್ಲ. ಈ ತಂಟೆಗೆ ಹೋಗೋದ ಬೇಡ ಅಂಥೇಳಿ ಯಾರೂ ಅಂಥ ಪರಿಕರಗಳು ತರಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಒಂದ್ಸಾರಿ ಗ್ಯಾಸ್ ಅನುಮಾನ ಬರೋ ಥರ ಮಾಡ್ಕೊಂಡ್ಬಿಟ್ಟಿರ್ತೈತಿ. ಮತ್ತೆ ರಾಜಕಾರಣಿಗಳು ಈ ಥರ ಹೇಳಿಕೆ ಕೊಟ್ಕೊಂತ ಕುಂತ್ರ ಅವ್ರಿಗೂ ಅನುಮಾನ ಸಹಜ ಬರ್ತೈತಿ. ಈಗ ಗ್ಯಾಸ್ದಿಂದ ಪೆಟ್ರೋಲಿಗೆ ಶಿಫ್ಟ್ ಮಾಡು, ಎಷ್ಟು ದಿವಸಪ್ಪ ಇದು ಸಮಸ್ಯೆ? ಜೋಶಿ ಅವ್ರು ಹೇಳ್ತಾರ, ಈ ಸಮಸ್ಯೆ ಪರಿಹಾರ ಆಗತ್ತಾನ ನೀವು ಗ್ಯಾಸ್ದಿಂದ ಪೆಟ್ರೋಲಿಗೆ ಕನ್ವರ್ಟ್ ಆಗಿರಂತ. ಹೌದು, ಯಾವಾಗ ಸರಿ ಹೋಗುತ್ತಾ? ಆಯಿತು, ಪೆಟ್ರೋಲ್ ಹಾಕಿದ ಮೇಲೆ ಅವ್ರಿಗೆ ಮೈಲೇಜ್, ಇನ್ನೊಂದು ಮತ್ತೊಂದು, ಅವ್ರದ್ದು ಮನಿ ಸಂಸಾರ ನಡಿಬೇಕಾದ್ರೆ ಎಷ್ಟು ಕಷ್ಟ ಐತಿ. ಅಂಥದ್ರೊಳಗೆ ನಾನು ಏನು ಹೇಳಕ್ಕೆ ಹೊಂಟೀನಿ ಅಂತಂದ್ರೆ, ಯಾಕೆ ಆಟೋ ಚಾಲಕರಿಗೆ ಒಂದು ಆಹಾರದ ಕಿಟ್ ಕೊಡಬಾರ್ದು? ಉದಾಹರಣೆ, ಈ ಕೊರೋನಾ ಟೈಮ್ ಒಳಗೆ ಆಹಾರ ಕಿಟ್ಟು ಕೊಡ್ತಿದ್ರು, ಎಲ್ಲರಿಗೂ ಕೊಡ್ತಿದ್ರು, ಬಹಳ ಮಂದಿಗೆ ಕೊಡ್ತಿದ್ರು. ಆ ರೀತಿ ಯಾಕೆ ರಾಜ್ಯ ಸರ್ಕಾರ ಒಂದು ಆಹಾರದ ಕಿಟ್ಟು ಆಟೋದವರಿಗೆ ಕೊಡಬಾರ್ದು, ಆಟೋ ಚಾಲಕರಿಗೆ ಕೊಡಬಾರ್ದು? ಇದಕ್ಕೆ ಸಂಬಂಧಪಟ್ಟ ಕರ್ನಾಟಕದ ಸಚಿವರು ಕೇಂದ್ರ ಸರ್ಕಾರಕ್ಕೆ ಒಂದು ಅಪ್ರೋಚ್ ಆಗಬೇಕು. ಹೌದು, ಈ ಥರ ನಾವು ಮಾಡ್ಬೇಕಂತ ಮಾಡೀವಿ. ಏನಿಲ್ಲ, ಒಂದು ಕಿಟ್ ಒಳಗೆ ಒಂದು 5 kg ಅಕ್ಕಿ, ಒಂದು 5 kg ಗೋಧಿ, ಒಂದು 2 kg ಬ್ಯಾಳಿ, 1 kg ಅಡಿಗೆ ಎಣ್ಣೆ ಕೊಟ್ಬಿಟ್ರಂದ್ರೆ ಇದು ಒಂದು ಸಣ್ಣ ಕಿಟ್. ಇದ್ರ ಜೊತೆಗೆ ಇನ್ನೊಂದೆರಡು ಏನಾದರೂ ಸೇರಿಸ್ತೀನಿ ಅಂತಂದ್ರು ತಪ್ಪೇನಿಲ್ಲ. ಈ ಥರ ಒಂದು ಕಿಟ್ ಮಾಡಿ ಆಟೋ ಚಾಲಕರಿಗೆ ಕೊಟ್ರಪ್ಪ ಅಂತಂದ್ರೆ ಅವರಿಗೆ ಆರ್ಥಿಕ ಹೊರೆನ ಕಡಿಮೆ ಮಾಡ್ದಂಗಾಗುತ್ತೆ ರಾಜ್ಯ ಸರ್ಕಾರ. ಈ ಸುಮ್ಮನೆ ಫ್ರೀ ಬೀಸ್ ಅಂತ ಹೇಳುತ್ತಾ ಯಾರು ಕೇಳಲಾರ್ದ ಅದನ್ನ ಮ್ಯಾನಿಫೆಸ್ಟೋ ಒಳಗೆ ಹಾಕಿದ್ರು ರಾಜ್ಯ ಸರ್ಕಾರದವರು ಬಿಫೋರ್ ದಿ ಎಲೆಕ್ಷನ್. ಅದಕ್ಕಂತ ಹೇಳಿ ವಾರ್ಷಿಕ 64,000 ಕೋಟಿ ಹಣ ವ್ಯಯ ಆಗಕತ್ತೈತಿ. ಇನ್ನು ಆಟೋ ಚಾಲಕರಿಗೆ ಕಿಟ್ ಕೊಡೋದ್ರಿಂದ ಎಷ್ಟು ವ್ಯಯ ಆಗ್ಬೋದು? 1,000 ಕೋಟಿ ಆಗ್ಬೋದು ಬಲ ಅಂತಂದ್ರೆ. ರಾಜ್ಯಾದ್ಯಂತ ಎಲ್ಲ ಆಟೋ ಚಾಲಕರಿಗೆ ಹೇಳಕತ್ತೀನಿ ನಾನು. ಇನ್ನು ಆಟೋ ಚಾಲಕರನ್ನ ಹೆಂಗೆ ಗುರ್ತು ಹಿಡಿಬೇಕು? ಈ ಫ್ರೀ ಕಿಟ್ ಕೊಡ್ಬೇಕಾದ್ರೆ, ಆಹಾರ ಧಾನ್ಯದ ಕಿಟ್ ಕೊಡ್ಬೇಕಾದ್ರೆ ಹೆಂಗೆ ಅವರಿಗೆ ನಾವು
ಇವರೇ ಆಟೋ ಚಾಲಕರು ಅನ್ನೋದನ್ನ ಹೆಂಗ ಕಂಡು ಹಿಡಿಬೇಕು ಅಂತಂದ್ರೆ, ಈಗ ಚಾಲನಾ ಪರವಾನಗಿ ಇರ್ತೈತಿ, ಅದು ಅಲ್ದನ ಪ್ರತಿಯೊಬ್ಬರ ಮನ್ಯಾಗೂ ರೇಷನ್ ಕಾರ್ಡ್ ಇರ್ತೈತಿ. ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ, ನಾನು ಹೇಳಕತ್ತೀನಿ, ಮನಸ್ಸು ಮಾಡಿದ್ರಲ್ಲ, ಮನಸ್ಸು ಮಾಡಬೇಕು. ಇಲ್ಲೇ ರಾಜಕೀಯ ಕೇಂದ್ರ ರಾಜ್ಯ ನಾನ್ ಯಾಕೆ ಅವ್ರಿಗೆ ಕೇಳಲಿ, ನಾನ್ ಯಾಕೆ ಇವ್ರ ಮಾತು ಕೇಳಬೇಕು ಅನ್ನೋ ಬಿಂಕ ಬಿಗುಮಾನ ಅಥವಾ ಈಗೋನೆಸ್ ಬಿಟ್ರೆ ಆಟೋ ಚಾಲಕರಿಗೆ ಬಹುಶಃ ಮಾನ್ಯ ಸಿದ್ದರಾಮಯ್ಯನವರು ಒಂದು ದೊಡ್ಡ ಕೊಡುಗೆ ಕೊಟ್ಟು, ಹೆಂಗ ಹಿಂದ ಬಂಗಾರಪ್ಪನವರು ರೈತರಿಗೆ ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಟ್ಟು ತಮ್ಮ ಹೆಸರು ಅಜರಾಮರ ಮಾಡಿಕೊಂಡ್ರು, ಆ ಥರ ಸಿದ್ದರಾಮಯ್ಯನವರು ಈಗ ತಮ್ಮ CM ಗಾದಿ ಬಿಟ್ಟು ಇನ್ನೇನು 2 ವರ್ಷಕ್ಕೆ ಏನು ಇಳಿತಾರಲ್ಲ, ಸಹಜವಾಗಿ ಏನು ತಮ್ಮ ಕುರ್ಚಿನ ಬಿಟ್ಟು ಇಳಿಬೇಕಾಗತ್ತ, ಅದು ಅಜರಾಮರ ಆಗ್ಬೇಕಪ್ಪ ಅಂತಂದ್ರೆ ಬಹುಶಃ ರಾಜ್ಯಾದ್ಯಂತ ಆಟೋ ಚಾಲಕರಿಗೆ ಈ ಒಂದು ಕಿಟ್ ವಿತರಣೆ ಆಗ್ಬೇಕು. ಇದು ಒಂದ್ ಸ್ವಲ್ಪ ಗ್ಯಾಸ್ ಇಂದ ವ್ಯತ್ಯಾಸ ಏನೈತಲ್ಲ, ಆ ವ್ಯತ್ಯಾಸ ಬಗೆಹರಿಯತನ ಕೊಡ್ರಿ. ಹಚ್ಚಾಕ್ ಹೆಂಗಾದ್ರೂ ಮಾಡ್ಬೋದು. ಈ ಗ್ಯಾಸ್ ಸರಿಯಾಗಿ ಸಿಗುತ್ತೆ ನಮಗ, ಇನ್ನ ಸಪ್ಲೈ ಐತಿ ಅಂದಾಗ ಆ ಕಿಟ್ ಕೊಡೋದನ್ನ ತಪ್ಪಿಸ್ಬಿಡ್ರಿ. ಬರೇ ಇದೊಂದು ಕಿಟ್ ಕೊಡೋದ್ರಿಂದ ಮನೆಯೊಳಗ 1 ಅಥವಾ 2 ಮಗು ಜೊತೆ ಒಂದು ಸಂಸಾರ ಏನು ಇರ್ತದಲ್ಲ, ಅವರಿಗೆ ಕಡೆ ಪಕ್ಷ 8 ದಿವಸ 10 ದಿವಸ 15 ದಿವಸ ತನ ರೇಷನ್ ತರೋದು ತಪ್ಪುತ್ತೆ. ಹಿಂಗಾಗಿ ರಾಜ್ಯ ಸರ್ಕಾರಕ್ಕ ಅವರೆಲ್ಲರೂ ನೆನೆಸ್ತಾರ, ಹೊಗಳುತ್ತ ಜನ. ಒಂದು ಎರಡನೇದು, ನಾನು ಆಗ್ಲೇ ಹೇಳ್ದಂಗ ರಾಜ್ಯ ಸರ್ಕಾರ ಇವೆಲ್ಲ ಬಿಂಕ ಬಿಗ್ಮಾನ ಬಿಡಬೇಕು. ಅದೇ ರೀತಿ ಕೇಂದ್ರದವರು ಸತ್ಯಕ್ಕ ಆ ಥರ ಮಾತಾಡಬಾರ್ದು. ಅಂದ್ರೆ ಮುಂದಿನ ದಿನಮಾನದೊಳಗ ರಾಜ್ಯ ಸರ್ಕಾರದವ್ರು ಅವ್ರಿಗೇನಾದ್ರು ಅಪ್ರೋಚ್ ಆದ್ರು ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರಿಗೆ ಅಲ್ದೆ ಅಂದ್ರೆ ಇಲ್ಲಿ ಪ್ಯೂರ್ ಪಾಲಿಟಿಕ್ಸ್ ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ರೆ ಬಹುಶಃ ಎಲ್ರಿಗೂ ಒಳ್ಳೇಗುತ್ತೆ. ರಾಜ್ಯ ಸರ್ಕಾರದೊಳಗ ಆಹಾರ ಸಚಿವರು ಅಂತಿರ್ತಾರ, ಅವರು ಕೇಂದ್ರಕ್ಕೆ ಅಪ್ರೋಚ್ ಮಾಡ್ಬೇಕು. ಅಪ್ರೋಚ್ ಮಾಡಿದ್ರೆ ಯಾಕೆ ಕೇಂದ್ರದವ್ರು ಹೂ ಅನ್ನಂಗಿಲ್ಲ? ಈಗ ಫ್ರೀ ಬೀಸ್ ಅಂತ ಕೊಡ್ಬೇಕಾದ್ರೆ ನಾನು ಆಗ್ಲೇ ಹೇಳ್ದಂಗ 64,000 ಕೋಟಿ ಖರ್ಚಾಗತ್ತ ಅಂದ್ಮೇಲೆ ಅಬ್ಬಬ್ಬ ಅಂದ್ರೆ 1,000 ಕೋಟಿ ಹೊಂದ್ಸಕ್ ಆಗಂಗಿಲ್ಲ ರಾಜ್ಯ ಸರ್ಕಾರಕ್ಕೆ. ಕೇಳದೆ ಇರೋ ಫ್ರೀ ಬೀಸ್ನ ಕೊಟ್ಟು ಯಾರ್ಯಾರಿಗೂ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡ್ತು ರಾಜ್ಯ ಸರ್ಕಾರ. ಇನ್ನು ಆಟೋ ಚಾಲಕರಿಗೆ ಒಂದು ಕಿಟ್ ಕೊಟ್ರೆ ಏನು ನಿಮ್ಗ ಸಮಸ್ಯೆ ಆಗತ್ತ? ಅದ 1,000 ಕೋಟಿ ವ್ಯತ್ಯಾಸ ಅಲ್ಲ, 64,000 ಕೋಟಿ ಹೊರೆ ಆಗಂಗಿಲ್ಲ, 1,000 ಕೋಟಿ ಹೊರೆ ಆಗತ್ತ ರಾಜ್ಯ ಸರ್ಕಾರಕ್ಕೆ. ಸೊ ಅದನ್ನ ಕೇಂದ್ರ ಸರ್ಕಾರ ಮಾತಾಡ್ಬೇಕು. ಇನ್ನು ಸ್ವಲ್ಪ ನಾನು ಬಿಗ್ಮಾನ ಬಿಡ್ತೀನಿ, ಈಗೋ ಬಿಡ್ತೀನಿ ಅಂತಂದ್ರೆ ಸಾಧ್ಯ ಆತಂದ್ರೆ ದೇವೇಗೌಡರಿಗೂ ಸಹ ಅವ್ರು ಬಳಸ್ಕೋಬಹುದು. ನಾಟ್ ಓನ್ಲಿ ದೇವೇಗೌಡರು ಬರೀ ದೇವೇಗೌಡರು ಅಂತ ಪಾಯಿಂಟ್ ಮಾಡೋದಲ್ಲ, ದೇವೇಗೌಡರಾಗ್ಬೋದು, ಆ ಥರ ಹಿರಿಯ ನಾಯಕರಿಗೆ ತಗೊಂಡು, ಅಂದ್ರೆ ಏನು BJP ಜೊತೆಗೆ ಅವರೇನು ಒಂದು ಕಾಂಟ್ರಿಬ್ಯೂಟ್ ಐತಲ್ಲ, ಇಂಥ ರಾಜಕಾರಣಿಗಳಿಗೆ ಹಿಡ್ಕೊಂಡು ಅಥವಾ ಇಂಥ ಹಿರಿಯರಿಗೆ ಹಿಡ್ಕೊಂಡು ಕೇಂದ್ರಕ್ಕೆ ಅಪ್ರೋಚ್ ಮಾಡೋದ್ರಿಂದ ಬಹುಶಃ ಕೇಂದ್ರ ಇದಕ್ಕೆ ಕೈನೂ ಜೋಡಿಸಬಹುದು. ಇಲ್ಲ ಅಂತ ಇಲ್ಲಿ ನೆಗೆಟಿವ್ ಥಿಂಕ್ ಮಾಡೋದಕ್ಕಿಂತ ಒಮ್ಮೆ ಅಪ್ರೋಚ್ ಆಗ್ಬೇಕು. ಆಯ್ತು, ನಾವು ಆಟೋದವ್ರಿಗೆ ಈ ಥರ ಕಿಟ್ ಕೊಡ್ಬೇಕಂತ ಮಾಡೀವಿ, ಸೊ ಅವರಿಗೆ ನಮ್ಗೆ ಹಣಕಾಸಿನ ವ್ಯತ್ಯಾಸ ಆಗತ್ತ, ವ್ಯಯ ಆಗತ್ತ, ಅದಕ್ಕೆ ನಿಮ್ದು ಏನೈತಿ ಕಾಂಟ್ರಿಬ್ಯೂಟ್ ಮಾಡ್ರಿ ಅಂದಾಗ ಅವರು ನ್ಯಾಚುರಲ್ ಆಗಿ ಮಾಡೇ ಮಾಡ್ತಾರ, ಅವ್ರಿಗೂ ಇಲ್ಲ ಅನ್ನಕ್ಕೆ ಮನಸ್ಸು ಬರ್ತಿರಂಗಿಲ್ಲ. ಇನ್ನು ಆಟೋ ಚಾಲಕರಿಗೆ ಇವರೇ ಚಾಲಕರಂತ ಹೆಂಗ್ ಗೊತ್ತಾಗುತ್ತ? ಫಲಾನುಭವಿ ಅಂದುಕೊಳ್ಳೆ ನಾನು ಅದೀನಿ ನೀನು ಅದೀನಿ ಅಂತೇಳಿ ಎಲ್ಲರೂ ಬಂದ್ಬಿಡ್ತಾರ. ಸೊ ಅವ್ರ ಹತ್ರ ಚಾಲನಾ ಪರವಾನಗಿ ಇರುತ್ತೆ, ಮತ್ತೆ ಅವ್ರ ಮನ್ಯಾಗ ರೇಷನ್ ಕಾರ್ಡ್ ಇರುತ್ತೆ. ಚಾಲನಾ ಪರವಾನಗಿ ಮತ್ತೆ ರೇಷನ್ ಕಾರ್ಡು ಲಿಂಕ್ ಮಾಡಿ ಅವರಿಗೆ ಒಂದು ಕಾರ್ಡ್ ಕೊಡ್ರಿ. ನ್ಯಾಚುರಲ್ ಅಥವಾ ನಾರ್ಮಲ್ ಕಾರ್ಡು ಅಥವಾ ಸ್ಮಾರ್ಟ್ ಕಾರ್ಡು. ಆಯ್ತು, ಸ್ಮಾರ್ಟ್ ಕಾರ್ಡ್ ಕೊಡಕ 50, 100, 200 ರೂಪಾಯಿ ಏನಾದರೂ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗತ್ತಂದ್ರೆ ಒಂದು ಆ್ಯಪ್ ಮಾಡಿ, ಆ ಆ್ಯಪ್ ಒಳಗೆ ಅವ್ರು ಡೀಟೇಲ್ ಹಾಕಿದಾಗ ವೆರಿಫಿಕೇಶನಿಗೆ ಬಂದಾಗ ಒಂದು ವೆರಿಫೈ ಮಾಡಿಕೊಂಡು ಆ ಆ್ಯಪ್ ಮುಖಾಂತರ ತಮ್ಮದು ID ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಅಂದ್ರೂ ಸಹ ಅವ್ರು ಯಾವುದಾದ್ರೂ ಒಂದು ಜೆರಾಕ್ಸ್ ಸೆಂಟ್ರಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಒಂದು ಕಾರ್ಡ್ ಇಟ್ಕೊಂತಾರ. ಆ ಕಾರ್ಡಿಗೆ ಒಂದು ನಂಬರ್ ಕೊಟ್ರಪ್ಪ ಅಂತಂದ್ರೆ ಆ ಕಾರ್ಡ್ ತೋರಿಸೋದ್ರಿಂದ ಅವ್ರಿಗೆ ಕಿಟ್ ವಿತರಣೆ ಮಾಡೋ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು. ಇಷ್ಟೆಲ್ಲ ಮಾಡ್ತಿರೋ ರಾಜ್ಯ ಸರ್ಕಾರ ಇವತ್ತು ಇಷ್ಟೆಲ್ಲ ಅಂತಂದ್ರೆ ಉದಾಹರಣೆಗೆ ರಾಜ್ಯದೊಳಗೆ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ ಮತ್ತು ಹೊರದೇಶದೊಳಗ ಕೆಲವೊಂದು ಕಡೆ ಈಗೇನು ವಿದ್ಯಮಾನಗಳು ನಡೆದವಲ್ಲ, ಯುದ್ಧ ಇನ್ನೊಂದು ಮತ್ತೊಂದು ಅಂತ ಹೇಳಿ, ಇಂಥ ಪರಿಸ್ಥಿತಿ ಒಳಗ ಎಲ್ಲಿ ನಮಗ ಫ್ಯೂಲ್ ಇಲ್ಲ, ಕ್ರೂಡ್ ಆಯಿಲ್ ಇಲ್ಲ, ಗ್ಯಾಸ್ ಸಪ್ಲೈ ಇಲ್ಲ ಅಂತ ಅನ್ನೋದು ಒಂದು ಸಹಜ ಇರ್ಬೋದು. ಮೋಸ್ಟ್ಲಿ ಗ್ಯಾಸ್ ಇರಬಹುದು ಸಪ್ಲೈ, ಅಷ್ಟು ಗ್ಯಾಸ್ ಸಪ್ಲೈ ಇಲ್ದ ಆಗ್ತಿರಲ್ಲ. ಬಟ್ ಯಾವುದಕ್ಕೂ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಳಕತ್ತೈತಿ ಅಂದಮೇಲೆ ಅವ್ರ ಮಾತಿಗೂ ಸ್ವಲ್ಪ ನಾವು ಗಮನ ಕೊಡಬೇಕಾಗತ್ತೆ. ಕಾರಣಾಂತರದಿಂದ ಆ ಥರ
ಹೇಳಿಕೆಗಳು ಅಥವಾ ಮಾಧ್ಯಮದೊಳಗೆ ಬರೋ ಸುದ್ದಿಗಳನ್ನು ನೋಡಿದ ಮೇಲೆ ಸಹಜವಾಗಿ ಎಲ್ಲರಿಗೂ ಆತಂಕ ಆಗತ್ತೆ. ಈ ಒಂದು ಆತಂಕನ ದೂರ ಮಾಡೋ ಕೆಲಸ ರಾಜ್ಯ ಸರ್ಕಾರ ತ್ವರಿತ ಗತಿ ಒಳಗೆ ಮಾಡಬೇಕು. ನೀವು ಯಾರ ಜೊತೆ ನಿಲ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಹುಶಃ ಹಂಗೆ ಯೋಚನೆ ಮಾಡಿದ್ರಂದ್ರೆ ಎಲ್ಲ ನಾಗರಿಕರ ಜೊತೆಗಂತೂ ರಾಜ್ಯ ಸರ್ಕಾರ ನಿಂತಿಲ್ಲ, ನಿಲ್ಲಕ್ಕೂ ಆಗ್ಲಿಕ್ಕಿಲ್ಲ. ಆದ್ರೆ ಶತಾಯ ಗತಾಯ ಆಟೋ ಚಾಲಕರ ಜೊತೆಗೆ ರಾಜ್ಯ ಸರ್ಕಾರ ನಿಂತು ಅಂತಂದ್ರೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಹೆಸರು ಬಂದಂಗಾಗತ್ತ ಮತ್ತು ತಮ್ಮ ಹೆಸರನ್ನ ಅಜರಾಮರವಾಗಿ ನೋಡ್ಕೋಬಹುದು. ಇದು ಇವತ್ತಿನ ಒಂದು ವಿಶ್ಲೇಷಣೆ ಆಗಿತ್ತು. ಇದರ ಬಗ್ಗೆ ಸಾರ್ವಜನಿಕರು ಅಂದ್ರೆ ನೀವು ಅಂದ್ರೆ ವೀಕ್ಷಕ ಪ್ರಭುಗಳು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇತ್ತಪ್ಪ ಅಂತಂದ್ರೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೆ ನಾನು ಇದೇ ಥರ ಬೇರೆ ಸುದ್ದಿ ಬರ್ತೀನಿ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದೇ ರೀತಿ ಈ ವಿಡಿಯೋ ನಿಮ್ಗೇನಾದರೂ ಮನಸ್ಸಿಗೆ ಬಂತು ಅಂತಂದ್ರೆ ಲೈಕ್ ಮಾಡೋ ಮುಖಾಂತರ ನಮಗೆ ನೀವು ಸಪೋರ್ಟ್ ಕೊಡ್ಬೇಕಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.